everyone fine. ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಒಂದು ಪ್ರಸಂಗ ಬರುತ್ತೆ. ದೊಡ್ಡ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಂಥ ಸತ್ಯ ಹರಿಶ್ಚಂದ್ರ ಕೊನೆಗೆ ಸ್ಮಶಾನ ಕಾಯುವಂಥ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಆತನಿಗೆ ಎದುರಾಗುತ್ತೆ. ಚಂದ್ರಮತಿ ದೇವಿ ಯಾರ್ದೋ ಮನೆಯಲ್ಲಿ ತೊತ್ತಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಮಗ ಲೋಹಿತಾಶ್ವ ಹಾವು ಕಚ್ಚಿಬಿಟ್ಟು ಸತ್ತು ಹೋಗ್ಬಿಡ್ತಾನೆ. ಸಂಸ್ಕಾರ ಮಾಡಬೇಕಾದ್ರೆ ಅದೇ ಸ್ಮಶಾನಕ್ಕೆ ಬರಬೇಕು. ಸ್ಮಶಾನದ ಕಾವಲುಗಾರ ತನ್ನ ಪತಿ ಹರಿಶ್ಚಂದ್ರ ಮಹಾಪ್ರಭು. ಹಾಗೊಂದು ಪ್ರಸಂಗ ಬರುತ್ತೆ, ಇಲ್ಲಮ್ಮ ನೀನು ಇಲ್ಲಿ ಇಷ್ಟು ದುಡ್ಡು, ಇಷ್ಟು ಅಕ್ಕಿ, ಇಷ್ಟು ವಸ್ತ್ರ ತರದ ಹೊರತು ನಿನಗೆ ಈ ಸ್ಮಶಾನದಲ್ಲಿ ನಿನ್ನ ಮಗನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಆತನು ಗಡ್ಡ ದಾಡಿ ಎಲ್ಲ ಬೆಳ್ಕೊಂಡು ಗುರ್ಸೋಕ್ಕೆ ಮೊದಲಿಗೆ ಆಗಲ್ಲ. ಆರಂಭದಲ್ಲಿ ಈ ಪ್ರಸಂಗ ಬಂದ ತಕ್ಷಣ, ಅಯ್ಯೋ ಲೋಹಿತಾಶ್ವ, ಸಪ್ತದ್ವೀಪ ವಸುಂಧರೆಯನ್ನು ಆಳಬೇಕಾಗಿದ್ದಂಥ ಮಹಾ ರಾಜ ಆಗಬೇಕಾಗಿದ್ದಂಥ ನೀನು ಲೋಹಿತಾಶ್ವ, ಇವತ್ತಿಗೆ ನಿನಗೆ ಈ ಸ್ಮಶಾನದಲ್ಲಿ ಒಂದು 2-3 ಅಡಿ ಜಾಗ ಕೂಡ ಸಿಗದೆ ಹೋಯ್ತೆ ಅಂತ ಒಂದು ಹಾಡು ಬರುತ್ತೆ. ಅವಾಗ ಬಹುಶಃ ದರ್ಶನ್ ವಿಚಾರದಲ್ಲಿ ಹೀಗೇನೆ. ಏನಂತ ಹೇಳಿದ್ರೆ, ಅಂಥ ದರ್ಶನ್ ಅದ್ಭುತ ಫ್ಯಾನ್ ಫಾಲೋಯಿಂಗ್ ಯಾರಿಗೂ ಇರಲಿಕ್ಕಿಲ್ಲ ಬಹುಶಃ ಸಮಕಾಲೀನ ಇದರಲ್ಲಿ. ಅಂಥ ಫ್ಯಾನ್ ಫಾಲೋಯಿಂಗ್ ಇದ್ದುಕೊಂಡು ಇವತ್ತಿಗೆ ಮನೆಯಿಂದ ಒಂದೇ ಒಂದು ಹಿಡಿ ಅನ್ನ ತಿನ್ನೋದಕ್ಕೆ ಇಷ್ಟು ಒದ್ದಾಟ. ಏನೋ ಚಕ್ರವರ್ತಿ ಅಂತಾರೆ, ಬಾಸ್ ಅಂತಾರೆ, ಅದಂತಾರೆ, ಇದಂತಾರೆ ಎಲ್ಲ ಅಂತಾರಲ್ಲ, ಒಂದೇ ಒಂದು ಹಿಡಿ ಅನ್ನ ತಿನ್ನೋದಕ್ಕೆ ದರ್ಶನ್ ಪಾಡುತ್ತಿರ್ತಕ್ಕಂಥ ಪಾಡಿದ್ದಿಲ್ಲ ಮನೆ ಅನ್ನ. ದಾನೆ ದಾನೆ ಪೆಲ್ಲಿಕೆ ಹೇ ಕಾನೆ ವಾಲೋಂಕ ನಾಮ್ ಅಂತ. ಪ್ರತಿ ಅನ್ನದ ಅಗಳು ಮೇಲೂ ಕೂಡ ತಿನ್ನುವವನ ಹೆಸರು ಬರೆದಿರುತ್ತೆ ಅಂತ. ಈಗ ದರ್ಶನ್ನು ಮನೆ ಊಟ ಬೇಕು, ಮನೆ ಊಟ ಬೇಕು, ನನಗೆ ಜೈಲು ಊಟ ಬೇಡ ಅಂಥೇಳಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಯಿತು, ಹೈಕೋರ್ಟ್ ಆಯಿತು, ಮತ್ತು ಮ್ಯಾಜಿಸ್ಟ್ರೇಟ್ ಆಯಿತು, ಈಗ ಮತ್ತೆ ಹೈಕೋರ್ಟ್ಗೆ ಹಾಕ್ಕೊಂಡು ಒದ್ದಾಡ್ತಾ ಇರೋದು. ಅಲ್ಲಿಗೆ ಹಾಕ್ಕೊಳ್ಳಿ, ಇಲ್ಲಿಗೆ ಹಾಕ್ಕೊಳ್ಳಿ ಅಂತ ಬಂದಾಗ ಇದು ಒದ್ದಾಡ್ತಾ ಇರೋದು. ಇವತ್ತು ಒಂದು ಕಡೆ ದರ್ಶನ್ ಅವರ ಪತ್ನಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಿಂದ ಮೊನ್ನೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದಿದ್ರಲ್ಲ, ಅದರ ಪ್ರಸಾದ ತೊಗೊಂಡು ಬಂದಿದ್ದಾರೆ. ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ, ಪ್ರಸಾದ ಕೂಡ ತಂದಿದ್ದಾರೆ. ಅವರು ವಾರಕ್ಕೆ 2 ಬಾರಿ ಭೇಟಿಗೆ ಅವಕಾಶ ಇರುತ್ತೆ. ಇದೀಗ ದರ್ಶನ್ಗೆ ಪ್ರಸಾದ ತಂದು ಕೊಡಬೇಕು ಅಂಥೇಳಿ ಒಂದು ಕಡೆ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. ದಿನಕರ ತೂಗುದೀಪ್ ಕೂಡ ಬಂದಿದ್ದಾರೆ ಅವ್ರ ಜೊತೆಯಲ್ಲಿ. ದರ್ಶನ್ಗೋಸ್ಕರವಾಗಿ ಏನೋ ಒಳ್ಳೆಯದಾಗಲಿ ಅಂತಲೇ ಅಲ್ವೇ, ಮನೆಯಲ್ಲಿ ಒಂದು ಸಂಕಷ್ಟ ಬಂದಿದೆ ಎಂದಾಗ ದೇವಸ್ಥಾನಕ್ಕೆ ಹೋಗುವವರು ಕೇಳಿಕೊಳ್ಳುವುದು ಸಹಜ. ಸಂಕಷ್ಟ ನಿವಾರಣೆ ಆಗಲಿ ಅಂತ ಕೇಳಿಕೊಂಡು ಬಂದಿರಬೇಕು, ದೇವರ ಮೊರೆ ಹೋಗಿದ್ದರು. ಇವತ್ತು ವಿಜಯಲಕ್ಷ್ಮಿ ದರ್ಶನ್ ಅವರು ಪ್ರಸಾದ ತೆಗೆದುಕೊಂಡು ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾರೆ ದರ್ಶನ್ನ ಮೀಟ್ ಮಾಡೋಕ್ಕೆ. ತೆಗೀರಿ ಅಷ್ಟೇ.